ಇಂದು ನಮ್ಮ ಏರಿ ಹೊಲದಲ್ಲಿ ಬಿಳಿ ಜೋಳದ ತೆನೆ ಮುರಿಯುತ್ತಿರುವುದು ಅದ್ಧೂರಿ ಮತ್ತು ಶ್ರಮಶೀಲ ಕ್ಷಣ. ಈಗಿನ ದಿನದ ಕೆಲಸ. ಬೆಳಗಿನ ಜಾವ ಹೊಲಕ್ಕೆ ತೆರಳಿ ಪಕ್ವವಾಗಿರುವ ಜೋಳದ ತೆನೆಗಳನ್ನು ಪರಿಶೀಲನೆ ಕುಟುಂಬದ ಸದಸ್ಯರು ಅಥವಾ ಕೆಲಸಗಾರರೊಂದಿಗೆ ಕೈಜೋಡಿಸಿ ತೆನೆ ಮುರಿಯುವ ಪ್ರಕ್ರಿಯೆ ಪ್ರಾರಂಭ. ತೆನೆಗಳನ್ನು ಕೈಯಾರೆ ಅಥವಾ ಕುಡುಗೋಲು ಸಹಾಯದಿಂದ ಮುರಿದು ಗುಂಪು ಮಾಡಿ, ಮುರಿದ ತೆನೆಗಳನ್ನು ಹೊಲದ ಒಂದು ಕಡೆ ಸೇರಿಸಿ ಬಿಸಿಲಿನಲ್ಲಿ ಒಣಗಿಸಲು ವ್ಯವಸ್ಥೆ. ಸಂಜೆ ಹೊತ್ತಿಗೆ ಡೇಸ್ ವರ್ಕ್ ಮುಗಿಸಿ ಕಡುಬಡಿಗೆ ಅಥವಾ ಊರಿನ ಗ್ರೂಪ್ ಜೊತೆ ಈ ಯಶಸ್ಸನ್ನು ಹಂಚಿಕೊಳ್ಳುವುದು. ಒಂದು ಕಡೆ ತೆನೆಗಳನ್ನು ಗುಂಪು ಮಾಡಿ ಮಿಸ್ಸನಿಗೆ ಹಾಕಿಸುವುದು. ಇದು ಹೊಲದ ಶ್ರಮದ ಫಲ ಎಂದು ನಮ್ಮ ರೈತರಿಗೆ ಹೆಮ್ಮೆ ಪಡುವ ದಿನ ಎನ್ನಬಹುದು. ಹೌದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಿಳಿ ಜೋಳಕ್ಕೆ ಪ್ರಥಮ ಆದ್ಯತೆ ಇದೆ, ಏಕೆಂದರೆ ಅದು ಇಲ್ಲಿನ ಆಹಾರ ಸಂಸ್ಕೃತಿ, ಹವಾಮಾನ ಮತ್ತು ಜೀವನ ಶೈಲಿಗೆ ಸೂಕ್ತವಾಗಿದೆ. ಬಿಳಿ ಜೋಳದ ಮಹತ್ವ ಕೃಷಿಯಲ್ಲಿ. ಹವಾಮಾನಕ್ಕೆ ಹೊಂದಿಕೊಂಡ ಬೆಳೆ. ಉತ್ತರ ಕರ್ನಾಟಕದ ಬಿಸಿಲು ಮತ್ತು ಕಡಿಮೆ ಮಳೆಯ ಪರಿಸ್ಥಿತಿಗೆ ಬಿಳಿ ಜೋಳ ಅತ್ಯಂತ ತಕ್ಕದ್ದು. ಬಡಮಟ್ಟದ ಮಣ್ಣಿನಲ್ಲಿ ಸಹ ಉತ್ತಮ ಬೆಳೆಯುತ್ತದೆ. ಆಹಾರ ಪದ್ಧತಿಯಲ್ಲಿ ಮುಖ್ಯ ಸ್ಥಾನ. ಜನಪ್ರಿಯ ಆಹಾರವಾದ ಜೋಳದ ರೊಟ್ಟಿ ಇದರಿಂದ ತಯಾರಿಸಲಾಗುತ್ತದೆ. ಜೋಳದ ಹಿಟ್ಟು, ಅಂಬಳಿ ಮತ್ತು ವಿವಿಧ ಪಾಕ ಪದ್ಧತಿಗಳಿಗೆ ಬಳಸಲಾಗುತ್ತದೆ. ಪಾರಂಪರಿಕ ಕೃಷಿ ಪದ್ಧತಿ. ಮಳೆಯ ಅವಲಂಬನೆ ಕಡಿಮೆ. ಉತ್ತಮ ಬಿತ್ತನೆ ಮತ್ತು ಸರಿಯಾದ ಹಂತದಲ್ಲಿ ತೆನೆ ಮುರಿಯುವುದರಿಂದ ಉತ್ತಮ ಉಳಿತಾಯ. ಆರ್ಥಿಕ ಪ್ರಾಮುಖ್ಯತೆ. ಜೋಳ ರೈತರ ಮೂಲ ಆದಾಯವಾಗಿದೆ. ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದ್ದು ಅವಶ್ಯಕ ಆಹಾರ ಧಾನ್ಯವಾಗಿದೆ. ಜೋಳದಿಂದ ತಯಾರಿಸಲಾದ ಪ್ರಾಡಕ್ಟ್ಗಳಿಗೆ, ಜೋಳದ ಹಿಟ್ಟು, ಪೌಷ್ಟಿಕ ಆಹಾರ ವ್ಯಾಪಕ ಬೇಡಿಕೆ ಇದೆ. ಉತ್ತರ ಕರ್ನಾಟಕದ ಜಮೀನು, ಹವಾಮಾನ ಮತ್ತು ಆಹಾರ ಪದ್ಧತಿಯನ್ನು ಗಮನಿಸಿದರೆ ಬಿಳಿ ಜೋಳ ಕೃಷಿಗೆ ಸದಾ ಆದ್ಯತೆ.